ಆತ್ಮೀಯರೇ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರಿರೆಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡೋ ಮೂಲಕ ಮಕ್ಕಳ ಸಾಹಿತ್ಯ ಚಟುವಟಿಕೆಗೆ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಆಗಸ್ಟ್ ತಿಂಗಳಿನಲ್ಲಿ ರಾಷ್ಟ್ರ ನಾಯಕರ, ರಾಷ್ಟ್ರಕ್ಕಾಗಿ ಹೋರಾಡಿದಂತ ಸ್ವಾತಂತ್ರ್ಯ ಪ್ರೇಮಿಗಳ ಒಂದು ಪರಿಚಯವನ್ನ ಮಾಡ್ತಾ ಇದ್ದೆ. ಆ ಸರಣಿಯಲ್ಲಿ ಇವತ್ತಿನ ದಿನ 152ನೇ ಸಾಹಿತ್ಯ ಕೃತಿ, ಆಗಸ್ಟ್ 17, 2026 152ನೇ ಸಾಹಿತ್ಯ ಕೃತಿಯನ್ನ ಪರಿಚಯ ಮಾಡ್ತಾ ಇದ್ದೇನೆ. ಜಿ ವರದರಾಜ ರಾವ್ ಅವರು ಬರೆದಿರುವಂತ ಓಬವ್ವ. ತನ್ನ ಸಾಮ್ರಾಜ್ಯದ ಉಳಿವಿಗಾಗಿ, ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಅರ್ಪಣೆಯನ್ನ ಮಾಡಿರುವಂತಹ ಸಾಹಸ ಮಹಿಳೆ, ವೀರವನಿತೆ ಓಬವ್ವ. ಬಹಳಷ್ಟು ಜನರು ವೈಯಕ್ತಿಕವಾಗಿ ಕಮೆಂಟ್ ಮಾಡ್ತಾ ಇದ್ದರೆ, ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮಹಿಳೆಯರಿಲ್ವಾ, ಮಹಿಳೆಯರ ಪರಿಚಯ ಮಾಡ್ತಾ ಇಲ್ಲ ಅಂತೇಳಿ. ಹಾಗಾಗಿ ನಾನು ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಪರಿಚಯವನ್ನ ಮಾಡುವಂತ ಸರಣಿ ಮಾಲಿಕೆಯಲ್ಲಿ ವೀರವನಿತೆ ಓಬವ್ವ ಅವರ ಪರಿಚಯವನ್ನು ಇವತ್ತು ಮಾಡ್ತಾ ಇದ್ದೇನೆ. ಅವತ್ತಿನ ದಿನಗಳಲ್ಲಿ ಸಣ್ಣ ಸಣ್ಣ ಕೆಲಸಗಳು ಸಹ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನ ನಿರ್ವಹಿಸುವಂತಹ ನಿಟ್ಟಿನಲ್ಲಿ ಮಹತ್ವದ ಒಂದು ಪಾತ್ರವನ್ನ ಓಬವ್ವ ಅವರು ವಹಿಸಿದ್ದಾರೆ. ಈ ಕೃತಿಯನ್ನ ರಾಷ್ಟ್ರೋತ್ಥಾನ ಸಾಹಿತ್ಯ ಅವರು ಪ್ರಕಟಿಸಿದ್ದಾರೆ. ಲೇಖಕರು ಜಿ ವರದರಾಜ ರಾವ್ ಅವರು 2073ರಲ್ಲಿ ಮೊದಲ ಮುದ್ರಣವನ್ನ, ಹಾಗೆ ಪುನಃ 2026ರಲ್ಲಿ 20ರಲ್ಲಿ ಮರು ಮುದ್ರಣವನ್ನ ಕಂಡಿದೆ. ಈ ಮುಖಪುಟ ವಿನ್ಯಾಸವನ್ನ ಜಿ.ಕೆ. ಸತ್ಯ ಅವರು ಮಾಡಿದ್ದಾರೆ. 15 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದ್ದು 40 ಪುಟಗಳನ್ನ ಈ ಕೃತಿ ಒಳಗೊಂಡಿದೆ. ಒಂದು ಬಡವನಾಗಿದ್ದರೂ ಸಹ ಸ್ವಾಭಿಮಾನದ ಬದುಕಿಗೆ ಹೆಸರಾಗಿರುವಂತಹ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂತಹ ವೀರವನಿತೆ ಓಬವ್ವ ಅವರು ಒಬ್ಬ ಬುದ್ಧಿವಂತ ನಾಯಕನಾಗಿ 200 ವರ್ಷಗಳ ಕಾಲ ಆಳಿದಂತ ಸಂಸ್ಥಾನದ ರಾಜ, ವೀರ ಮದಕರಿ ನಾಯಕ, ಚಿತ್ರದುರ್ಗದ ಪಾಳೆಯಗಾರನಾಗಿದ್ದಂತ ಅವಧಿ 1753ರಿಂದ 1778ರ ಅವಧಿಯಲ್ಲಿ ಚಿತ್ರದುರ್ಗದ ಹೆಸರನ್ನ ಕೇಳಿದೊಡನೆ ಮತ್ತೊಂದು ಹೆಸರು ನೆನಪಾಗುತ್ತೆ. ಅದು ವೀರವನಿತೆ ಒನಕೆ ಓಬವ್ವ ಅವರ ಹೆಸರು. ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ, ಕಲ್ಲಿನ ಕೋಟೆಯನ್ನ ರಕ್ಷಿಸಿದಂತಹ ಶ್ರೇಯಸ್ಸು, ಕೀರ್ತಿ ಒನಕೆ ಓಬವ್ವ ಅವರಿಗೆ ಸಲ್ಲುತ್ತೆ. ಹಾಗಾಗಿ ಕೋಟೆಯ ಬಾಗಿಲು, ಸಂತೆ ಬಾಗಿಲು, ಇಂದಿಗೂ ಸಹ ರಂಗಯ್ಯನ ಬಾಗಿಲುಗಳನ್ನ ನಾವು ಹೋಗ್ತಾ ಇದ್ರೆ ಅಲ್ಲಿ ನಾವು ಕೋಟೆಯಲ್ಲಿ ಬಹಳಷ್ಟು ಜನ ಪ್ರವಾಸಿಗರು ಆಸಕ್ತಿಯಿಂದ ಹಾಗೂ ಕುತೂಹಲದಿಂದ ನೋಡುವಂಥದ್ದು ಒನಕೆ ಓಬವ್ವನ ಬಗ್ಗೆ ಮಾಹಿತಿಯನ್ನ ಕೇಳುವಂಥದ್ದು ಸರ್ವಸಾಮಾನ್ಯ ಆಗಿರುತ್ತೆ. ಪಾಲು ಬಿದ್ದಿರುವ ಶಸ್ತ್ರಾಸ್ತ್ರಗಾರನಾಗಲಿ, ಗುಹೆಯಲ್ಲಿ ಗುಪ್ತವಾಗಿರುವಂತ ಬನಶಂಕರಿಯ ದೇವತೆಯನ್ನಾಗಲಿ ನೋಡಿದರೆ ಕುತೂಹಲ ನಮಗೆ ತಣಿಯೋದಿಲ್ಲ. ನಾವು ಒನಕೆ ಓಬವ್ವನ ಕಿಂಡಿಯನ್ನ ನೋಡಿದಾಗ ನಮಗೆ ಪೂರ್ತಿ ಪ್ರವಾಸಿಗರಿಗೆ ಆತ್ಮ ಸಂತೃಪ್ತಿ ಆಗುತ್ತೆ. ಏಕೆಂದ್ರೆ ವೀರವನಿತೆ ಓಬವ್ವನ ಬಗ್ಗೆ ಅಷ್ಟೊಂದು ಅಭಿಮಾನ ಕನ್ನಡಿಗರಲ್ಲಿ ಹಾಗೂ ಪ್ರವಾಸಿಗರಲ್ಲಿ ಮನೆ ಮಾತಾಗಿದೆ. ಬೆಟ್ಟದ ಮೇಲಿರುವಂತ ಏಕನಾಥೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿರುವ ದೀಪಸ್ತಂಭ ಎಷ್ಟು ಕತ್ತೆತ್ತಿ ನೋಡಿದರೂ ಅದರ ತುತ್ತಂದು ನೋಡುವಷ್ಟು ವಿಶಾಲವಾಗಿದೆ. ಹಾಗೆ ನಾಗತಿಯ ಹಿರಿಮೆ, ಹಾಗೆ ದೇವಸ್ಥಾನಗಳ ಕುಶರಿ ಕಲೆಗಳನ್ನ ನಾವು ನೋಡಬಹುದು. ಅಂದಿನ ಕಾಲದಲ್ಲಿ ದೇವಸ್ಥಾನಗಳನ್ನ, ಮಹಾಭಾರತದಲ್ಲಿ ಬರುವಂತ ಹಿಡಿಂಬೆಯನ್ನ, ರಾಕ್ಷಸಿಯನ್ನ, ಅಣ್ಣ ತಂಗಿ ವಾಸವಾಗಿರುವಂತ ಪಾಂಡವರು ಅರಗಿನ ಮನೆಯಲ್ಲಿ ಸುಡುವಲು ಪ್ರಯತ್ನಿಸ್ತಾರೆ ಕೌರವರು. ಪಾಂಡವರು ತಪ್ಪಿಸಿಕೊಂಡು ಉಳಿದವರು ನಿದ್ರೆ ಮಾಡುತ್ತಿದ್ದಾಗ ಭೀಮಸೇನ ಕಾವಲಿದ್ದ. ಹಿಡಿಂಬ ಶಕ್ತಿಶಾಲಿ ಮನುಷ್ಯರನ್ನೇ ಕೊಂದು ತಿನ್ನುವಂತವನು. ಈ ಗುಡ್ಡದ ತುದಿಯಿಂದ ನೋಡಿದ್ರೆ ಸೀಮೆಯೆಲ್ಲ ಹಾಗೆ ಕಾಣುತ್ತೆ. ಹಿಡಿಂಬೇಶ್ವರ ದೇವಾಲಯಕ್ಕೆ ಎದುರಾಗಿರುವಂತ ಒಂದು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂತ ಹಿಡಿಂಬೇಶ್ವರ ದೇವಸ್ಥಾನವನ್ನ ನಾವು ನೋಡಬಹುದು. ಗೋಪಾಲಕೃಷ್ಣ ದೇವಸ್ಥಾನವು ಸಹ ಚಿತ್ರದುರ್ಗದ ಕೋಟೆಯಲ್ಲಿದೆ. ಅದೇ ರೀತಿ ಅಂದಿನ ದಿನಗಳಲ್ಲಿ ಮದಕರಿ ನಾಯಕನ ನಾಯಕತ್ವದಲ್ಲಿರುವಂತ ಒಂದು ಸಾಮ್ರಾಜ್ಯದ ಮೇಲೆ, ಸಂಸ್ಥಾನದ ಮೇಲೆ ದಾಳಿ ಮಾಡ್ಬೇಕನ್ನುವಂತ ಪ್ರಯತ್ನ ಹೈದರಾಲಿ ಮಾಡ್ತಾನೆ. ಹೈದರಾಲಿ ಬಹಳಷ್ಟು ದಿನಗಳವರೆಗೆ ಪ್ರಯತ್ನ ಮಾಡಿದ್ರು ಕೋಟೆ ಒಳಗಡೆ ಬರಕ್ಕೇನೆ ಸಾಧ್ಯ ಆಗೋದಿಲ್ಲ. ಅಷ್ಟು ಸದೃಢವಾಗಿರುವಂತ ಕೋಟೆಯನ್ನ ನಾಯಕರು ನಿರ್ಮಿಸಿರುತ್ತಾರೆ. ನಂತರ ಅವನಿಗೆ ಒಟ್ಟು ಹೈದರಾಲಿ ಬಹಳಷ್ಟು ದಿನಗಳ ಇರ್ತಾನೆ.
ಆವಾಗ ಅವರಿಗೆ ಮರಾಠರ ಕಾಟ, ದಕ್ಷಿಣದಲ್ಲಿ ಹೈದರಾಲಿ ಹಾವಳಿ ಹೆಚ್ಚಾಗಿರುತ್ತೆ ನಾಯಕರಿಗೆ. ಆದ್ರೆ ಹೈದರಾಲಿ ಹೇಗಾದರೂ ಮಾಡಿ ಸಂಸ್ಥಾನವನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂತ ಉತ್ಸಾಹದಿಂದ ಬರ್ತಾನೆ. ಆದ್ರೆ ಆ ಕೋಟೆ ಒಳಗಡೆ ಪ್ರವೇಶಿಸಕ್ಕೆ ಆಗೋದಿಲ್ಲ, ಅಷ್ಟು ಸದೃಢವಾಗಿರುವಂತಹ ಕಲ್ಲಿನ ಕೋಟೆ ಅದಾಗಿರುತ್ತೆ. ಹಾಗಾಗಿ ಅವನು ಕೊನೆಗೆ ಮದಕರಿ ನಾಯಕನಿಗೆ ಮರಾಠರು ಸಹಾಯ ದೊರಿಬಾರ್ದು ಅನ್ನುವಂತ ಕಾರಣಕ್ಕೆ ಅವ್ರ ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿಕೊಡ್ತಾನೆ. ತಿಂಗಳುಗಟ್ಲೆ ಶತ್ರುಗಳ ಕೋಟೆಯನ್ನ ನುಗ್ಗಬೇಕಂತ ಹೈದರಾಲಿ ಕಾಯ್ತಾ ಇದ್ರು ಸಹ ಕೊನೆವರೆಗೂ ಸಹ ಹೈದರಾಲಿಗೆ ಅದು ಅವಕಾಶ ಸಿಗೋದಿಲ್ಲ. ಆದ್ರೆ ಒಂದು ದಿನ ಒಂದು ಮೊಸರನ್ನ ಮಾರಾಟವನ್ನ ಮಾಡುವಂತ ಮಹಿಳೆ ಕೋಟೆಯ ಒಳಗಡೆ ಹೋಗೋದನ್ನು ಒಬ್ಬ ಸೈನಿಕ ನೋಡ್ತಾನೆ. ಅವಾಗ ನೋಡಿದಾಗ ಸ್ವಲ್ಪ ದೂರ ಹೋದ್ಮೇಲೆ ಆ ಮಹಿಳೆ ಮಾಯ ಆಗ್ಬಿಡ್ತಾಳೆ. ಎಲ್ಲಿ ಮಾಯ ಆದ್ಲು ಅಂತ ನೋಡಿದಾಗ ಅವನಿಗೊಂದು ಗೊತ್ತಾಗುತ್ತೆ, ಅಲ್ಲಿ ಒಂದು ಗುಪ್ತ ಮಾರ್ಗ ಇದೆ ಅನ್ನುವಂತ ವಿಷಯ ಹೈದರಾಲಿ ಸೈನಿಕನಿಗೆ ಗೊತ್ತಾಗುತ್ತೆ. ಅವನು ಬಂದು ಹೈದರಾಲಿ ಸೈನಿಕನಿಗೆ ಹೇಳ್ತಾನೆ, ಏನು ಕೋಟೆಯನ್ನ ವಶಪಡಿಸ್ಕೊಳ್ಳೋಕೆ ಒಂದು ನಮಗೆ ಸುಲಭವಾದ ದಾರಿ ಸಿಕ್ಕಿದೆ ಅಂತೇಳಿ. ಅವಾಗ ತಿಂಗಳುಗಟ್ಲೆ ಎಕರಾಡಿದ್ರು ಸಹ, ತಿಂಗಳುಗಟ್ಲೆ ಕಷ್ಟಪಟ್ಟರು ಸಹ ಕೋಟೆ ಒಳಗಡೆ ಹೋಗಕ್ಕ, ಪ್ರವೇಶ ಪಡೆಯಕ್ ಸಾಧ್ಯ ಆಗದಂತ ಹೈದರಾಲಿಗೆ ಈ ಸುದ್ದಿ ಬಹಳಷ್ಟು ಸಂತೋಷವನ್ನ, ಖುಷಿಯನ್ನ ತಂದು ಕೊಡುತ್ತೆ. ಹೇಗಾದರೂ ಮಾಡಿ ತಿಂಗಳುಗಟ್ಟೆಗೆ ಏನು ಕಾಯ್ದಿರ್ತಾನೆ ಅದಷ್ಟು ಕೋಪವನ್ನ ನಾಯಕನಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು, ಆ ಮದಕರಿ ನಾಯಕನಿಗೆ ಒಂದು ಗತಿಯನ್ನ ಕಾಣಿಸ್ಬೇಕನ್ನುವಂತ ಆಶೆಯೊಂದಿಗೆ ಗುಪ್ತ ಮಾರ್ಗದ ಮೂಲಕ ಕೋಟೆಯನ್ನ ಪ್ರವೇಶಿಸ್ತಾರೆ. ಆಗ ಕೋಟೆಯನ್ನ ಕಾಯ್ತಾ ಇರುವಂತನು ಕಾಟನಾಯಕ ಅನ್ನುವಂತ ಕೆಲವರು ಹೇಳ್ತಾರೆ, ಭರಮನಾಯಕ ಅಂತನೂ ಮತ್ತು ಇನ್ನು ಕೆಲವರು ಹೇಳ್ತಾರೆ. ಓಬವ್ವ ಅವನ ಸಂಗಾತಿ ಊಟಕ್ಕೆ ಕುಂತಂತ ಸಂದರ್ಭದಲ್ಲಿ ಶತ್ರುಗಳು, ಕಳ್ಳತನಕಾರರು ಏನು ಒಳಗಡೆ ಹೊಕ್ಕಾಗ ಧೈರ್ಯ ತೋರಿಸಿ ದುರ್ಗವನ್ನ ಉಳಿಸಿರ್ತಾಳೆ. ಹಾಗೆ ಅಂತ ಒಂದು ಸಂಜೆ ಕೃಷ್ಣ ಪಕ್ಷವಾದ್ದರಿಂದ ಚಂದ್ರನ ಬೆಳಕು ಇಲ್ಲ, ಗಳಿಗೆ ಕತ್ತಳ ಆವರಿಸುತ್ತಿರುತ್ತೆ. ಕಾಹಲೆ ಬತ್ತೇರಿಯ ಕಾವಲುಗಾರನು ಸಹ ಒತ್ತಾಗುವಷ್ಟು ಮುಂಚಿತೇನೆ ಊಟಕ್ಕೆ ಬಂದು ಊಟ ಮಾಡಿ ಹೋಗ್ಬಿಡ್ಬೇಕು ಅನ್ನುವಂತ ಕಾರಣಕ್ಕೆ ಅವನು ಬೇಗ ಊಟಕ್ಕೆ ಬಂದಿರ್ತಾನೆ. ಹಾಗಾಗಿ ಗಂಡನಿಗೆ ಊಟವನ್ನ ಬಡಿಸುತ್ತಾಳೆ. ಆದ್ರೆ ನೀರಿರೋದಿಲ್ಲ. ಹಾಗಾಗಿ ಕೆಳಗಿಳಿದ ನೀರು ತುಂಬಿಕೊಂಡು ಬಂದ್ರಾಯ್ತು ಅಂತೇಳಿ 4 ಹೆಜ್ಜೆ ಇಟ್ಟಾಗ ಅವಳಿಗೆ ಪಿಸು ಮಾತಾಡುವಂತಹ, ಗುಸುಗುಸು ಮಾತಾಡುವಂತಹ ಶಬ್ದ ಅವಳಿಗೆ ಕೇಳಿಸುತ್ತೆ ಒಣಕೆ ಓಬವ್ವಗೆ. ಅವಾಗಕ್ಕೆ ತಡ ಮಾಡೋದಿಲ್ಲ, ಬಂದು ಒಣಕೆಯನ್ನ ತೆಗೆದುಕೊಂಡು ಕಲ್ಲಕಿಂಡಿಯಿಂದ ಒಳಗಡೆ ಏನ್ ಬರ್ತಿರ್ತಾರೆ ಆ ಶತ್ರು ಸೈನಿಕರನ್ನ ಒಣಕೆಯಿಂದ ತಲೆಗೆ ಒಡೆದು ಅವರನ್ನ ಎಳೆದು ತೆಗೆದು ಹಾಕ್ತಾಳೆ. ಗಂಡ ಊಟ ಮಾಡಿ ಬಂದು ನೋಡಿದಾಗ ಒಂದು ಹೆಣಗಳ ರಹಸ್ಯ ಬಿದ್ದಿರುವುದನ್ನ ನೋಡ್ತಾನೆ. ಆಗ ಅವನು ಕಹಳೆಯನ್ನ ಊದ್ತಾನೆ. ಅವಾಗ ಸೈನಿಕರು ಬಂದು ಹೈದರಾಳಿಯ ಸೈನಿಕರನ್ನ ಒಡೆದುರುಳಿಸುವಂತಹ, ಅವರನ್ನ ಹಿಡಿದಿಡುವಂತಹ ಪ್ರಯತ್ನವನ್ನ ಅವತ್ತಿನ ದಿನ ಹೈದರಾಲಿ ಸೈನಿಕರಿಗೆ ಮದಕರಿ ನಾಯಕನ ಸೈನಿಕರು ತಕ್ಕ ಉತ್ತರವನ್ನ ಕೊಡುತ್ತಾರೆ. ಕಳ್ಳಗಿಂಡಿಯ ಮೂಲಕ ಒಳಗಡೆ ಬಂದು ಇಡೀ ಸಾಮ್ರಾಜ್ಯವನ್ನ ನಾಶ ಮಾಡ್ಬೇಕನ್ನುವಂತ ಆಸೆಯನ್ನು ಹೊಂದಿದ್ದ ಹೈದರಾಳಿಗೆ ನಿರಾಶೆ ಆಗತ್ತೆ. ಆದರೆ ಈಗ ಮೊದಲೇ ಬಂದಿರುವಂತ ಸೈನಿಕರು ಒಣಕೆ ಓಬವ್ವನಿಗೆ ಹಿಂದಿನಿಂದ ಬಂದು ಅವಳಿಗೆ ಕತ್ತಿಯಿಂದ ಇರಿದಾಗ ಘಾತದಿಂದಾಗಿ ಅವಳು ಮರಣ ಹೊಂದ್ತಾಳೆ, ದೇಹ ತ್ಯಾಗ, ಪ್ರಾಣ ತ್ಯಾಗ ಮಾಡ್ತಾಳೆ. ಆದರೆ ಆ ಪ್ರಾಣ ಇರುವವರೆಗೂ ಸಹ ಒಂದು ಮದಕರಿ ನಾಯಕನ ಸಾಮ್ರಾಜ್ಯವನ್ನ ಉಳಿಸುವ ಕೆಲಸದಲ್ಲಿ ನಿರತಳಾಗಿ ಸಮರ್ಥವಾಗಿ ತನ್ನ ಕೆಲಸವನ್ನ ಮಾಡಿ ಸಾಮ್ರಾಜ್ಯವನ್ನ ಕಾಪಾಡ್ತಾಳೆ. ಹಾಗೆ ಶೂರರಾದವರು ಮಡಿದರೆ ಅವರ ಹೆಂಡತಿಯರು ಕಿಚ್ಚಿನಲ್ಲಿ ಬೀಳುವುದನ್ನು ನಾವು ಬಲ್ಲೆವು. ಮಹಾಸತಿಯರು ನಾನಾ ದೇಹಗಳಿಗೆ ಪ್ರಾಣವನ್ನೇ ಅರ್ಪಿಸಿದ ಕಥೆಯನ್ನು ಮಾಸ್ತಿಕಲ್ಲುಗಳು ಇಂದಿಗೂ ಸಾರಿ ಹೇಳುತ್ತವೆ. ಆದರೆ ಅದೇ ರೀತಿ ಅತ್ತ ಪಾತ್ರತೆಯುತ್ತ ರಾಜಕೀಯ ಶಕ್ತಿಯಾಗಿ ಮೆರೆಸಿದ ಮಹಿಳೆಯರು ವಿರಳ. ಓಬವ್ವನಂತಹ ಧೈರ್ಯಶಾಲಿ ಹೆಣ್ಣು ಮಕ್ಕಳನ್ನ ಪಡೆದಂತಹ ಕರ್ನಾಟಕ ಮಾತೆ ನಿಜಕ್ಕೂ ಧನ್ಯಳು. ಈಗ ಒಣಕೆಯ ಓಬವ್ವನ ಸ್ಮರಣಾರ್ಥವಾಗಿ ಒಣಕೆಯ ಓಬವ್ವನ ಕಿಂಡಿಯನ್ನು ಈಗಲೂ ಸಹ ನಾವು ನೋಡಬಹುದು. ಪರಾಕ್ರಮಶಾಲಿಯಾಗಿರುವಂತಹ ವೀರ ಮದಕರಿ ನಾಯಕನ ಸಂಸ್ಥಾನದಲ್ಲಿ ವೀರ ವನಿತೆ ಓಬವ್ವ ಜನಿಸಿ ಇಡೀ ಸಾಮ್ರಾಜ್ಯವನ್ನ ಉಳಿಸುವಂತ ಅವಳು ತೋರಿದಂತ ಧೈರ್ಯ
ಮಹಿಳೆಯರು ಸಹ ಧೈರ್ಯಶಾಲಿಯಾಗಿ ಒಂದು ಸಂಸ್ಥಾನವನ್ನ ಕಾಪಾಡಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಂತಹ ಕೀರ್ತಿ ಒನಕೆ ಓಬವ್ವರಿಗೆ ಸಲ್ಲುತ್ತೆ. ಏಕೆಂದ್ರೆ ಮಹಿಳೆ ಕೇವಲ ಅಡಿಗೆ ಮನೆಗೆ ಸೀಮಿತ ಅನ್ನುವಂತ ಭಾವನೆಯನ್ನು ಹೊಂದಿದ್ದಂತ ಶತಮಾನಗಳ ಹಿಂದಿನ ಕಥೆಯಲ್ಲಿ ನಾವು ಕೇಳ್ತೇವೆ. ಆದರೆ ನಿಜವಾದ ಘಟನೆಯಲ್ಲಿ ಮಹಿಳೆ ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನುವಂಥದ್ದನ್ನ ನಾವು ಬೆಳವಡಿ ಮಲ್ಲಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವರ ಕಥೆಯ ಮೂಲಕ ನಾವು ತಿಳಿಯಬಹುದು. ದೇಶದ ರಕ್ಷಣೆಗಾಗಿ, ಒಂದು ದೇಶದ ಉಳಿವಿಗಾಗಿ, ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಣೆಯನ್ನ ಮಾಡಿದಂತಹ ವೀರ ವನಿತೆಯರ ಒಂದು ಕಥೆಯನ್ನ, ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಉಡುಗೊರೆಯಾಗಿ ನೀಡಿದಾಗ, ವಿದ್ಯಾರ್ಥಿಗಳಿಂತ ಕಥೆಗಳನ್ನ ಓದಿದಾಗ ಅವರು ಸಹಜವಾಗಿ ದೇಶಾಭಿಮಾನ, ರಾಷ್ಟ್ರಾಭಿಮಾನ, ರಾಷ್ಟ್ರ ನಾಯಕರ ಮೇಲೆ ಅಭಿಮಾನವನ್ನ ಹೊಂದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಂಥ ಸಾಹಿತ್ಯ ಕೃತಿಗಳು ಮಕ್ಕಳ ಕೈ ಸೇರಬೇಕು. ಮಕ್ಕಳಿಂತ ಸಾಹಿತ್ಯ ಕೃತಿಗಳನ್ನ ಓದಿದಾಗ ಅವರಲ್ಲಿ ಸಹಜವಾಗಿ ಒಂದು ದೇಶಭಕ್ತಿ, ದೇಶಾಭಿಮಾನ ಮೂಡೋಕ ಸಾಧ್ಯತೆ ಆಗುತ್ತೆ. ಅಂತಹ ಕಾರ್ಯವನ್ನ ಅವರ ಹುಟ್ಟುಹಬ್ಬ ಹಾಗೂ ಶಾಲಾ ವಾರ್ಷಿಕೋತ್ಸವ ಮುಂತಾದ ಸಮಾರಂಭಗಳಲ್ಲಿ ಅವರಿಗಿಂತ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡಬೇಕು. ಆಗ ಅವರಲ್ಲಿ ಒಂದು ದೇಶಾಭಿಮಾನ ಹಾಗೂ ಓದುವ ಅಭಿರುಚಿ ಮೂಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ 152ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಸಾಹಿತ್ಯ ಕೃತಿಯ ಪರಿಚಯ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.